ಎಲ್ಲಿ ಇಲ್ಲ ಇನ್ನೇನು ಭಾಳ ಚರ್ಚೆ ಅಲ್ಲ. ನಿನ್ನೆ ಯಡಿಯೂರಪ್ಪ ಅವರಿಗೆ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಭೇಟಿಯಾಗಕ್ಕೆ ಹೋಗಿದ್ದೆ ನಾನು. ಮತ್ತು ನನ್ನ ಅಭಿಪ್ರಾಯ ಹೇಳಿ ಮತ್ತು ಹಿಂದೆಯೇ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದರು, ಇಲ್ಲಿ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ನಿಲ್ಲಬೇಕು ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಚರ್ಚೆ ನಡೀತಾ ಇತ್ತು. ಮತ್ತು ಅಲ್ಲಿ ನಾನು ಬೆಳಗಾವಿಯ ಎಲ್ಲ ಲೀಡರ್ಸನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅಲ್ಲಿ ಪ್ರಮುಖರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ. ಮತ್ತು ಎಲ್ಲರ ಅಭಿಪ್ರಾಯ ತೊಗೊಂಡು ಇಲ್ಲ ಶೆಟ್ಟರ್ ನೀವು ಬರಬೇಕು, ಚಲೋ ಆಗ್ತದೆ ಅನ್ನುವಂಥದ್ದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದಾದಮೇಲೆ ಯಡಿಯೂರಪ್ಪ ಅವ್ರಿಗೆ ಮತ್ತು ವಿಜೇಂದ್ರ ಅವ್ರಿಗೆ ನಿನ್ನೆ ರಾತ್ರಿ ಅವ್ರ ಮನೆಯಲ್ಲಿ ಭೇಟಿಯಾಗಿ ಇಲ್ಲ ನಾನು ನೀವು ವರಿಷ್ಠರೇನು ಡೈರೆಕ್ಷನ್ ಕೊಟ್ಟಿದ್ದಾರೆ, ತೀರ್ಮಾನ ತೊಗೊಂಡಿದ್ದಾರೆ, ಅದ್ರ ಪ್ರಕಾರ ನಾನು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ನಾನು ನಿಲ್ಲಿಕ್ಕೆ ತಯಾರಿದ್ದೀನಿ, ನಾನು ಸಿದ್ಧಿದ್ದೀನಿ, ಅದು ಒಪ್ಪಿಗಿದೆ ಅನ್ನುವಂಥದ್ದು ಅವ್ರ ಗಮನಕ್ಕೆ ತೊಗೊಂಬಂದೆ. ಅವ್ರು ಈಗಾಗಲೇ ನಾನು ಮಧ್ಯಾಹ್ನ ಫೋನಲ್ಲಿ ಮಾತಾಡಿದ್ರು ಅವರು, ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ಈಗಾಗಲೇ ನೀವು ಹೇಳಿರಿ ಪರ್ಸಲ್ಲಿ ಬಂದಿರಿ ಅಂಥೇಳಿ ಇಮಿಡಿಯೇಟ್ಲಿ ಅವರು ಮೇಲೆ ಹೋಗಿ ಮತ್ತು ಈಗಾಗಲೇ ತಿಳಿಸಿದ್ದೇವೆ ಜಗದೀಶ್ ಶೆಟ್ಟರ್ ಒಪ್ಕೊಂಡಿದ್ದಾರೆ ಅಂಥೇಳಿ. ಅದಕ್ಕೆ ಅದೇನು ಫೈನಲ್ ಆದಂಗೆ ಅದು ಮುಂದೆ ಏನು ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಅದನ್ನು ಡಿಕ್ಲೇರ್ ಮಾಡ್ತಾರೆ ಮಾತಾಡಿ. ಅಂದರೆ ಈಗ ಅಖಾಡ ರೆಡಿ ಮಾಡ್ಕೊಳ್ತಾರೆ ಅಲ್ಲಿ ಯಾಕಂದ್ರೆ ನೀವು ಹೊರಗಿನವ್ರು ಆಗ್ತಾರೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾರೆ? ಇಲ್ಲೇ ಹೊರಗಿನವರು ಒಳಗಿನವರು ಅಂತ ಪ್ರಶ್ನೆನೇ ಬರೋದಿಲ್ಲ. ಮತ್ತು ಹಿಂದೆ 2 ಬಾರಿ ನಾನು ಮಂತ್ರಿ ಇದ್ದಾಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವವಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಹಿಂದೆ ಕೋವಿಡ್ದು ಸಂದರ್ಭದಲ್ಲಿ ಪ್ರತಿ ವಾರ ಇಲ್ಲಿ ಧಾರವಾಡದಲ್ಲಿ ಒಂದು ದಿವಸ ಅಲ್ಲಿ ಒಂದು ದಿವಸ ಕಂಟಿನ್ಯೂಸ್ ಹೋಗ್ತಾಯಿದೆ, ಮಾನಿಟ್ರ್ ಮಾಡೋದು ಮತ್ತು ಆ ಭಾಗದ ಒಂದು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥದ್ದು ಇದು ಮೊದಲಿಂದ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಅಲ್ಲಿ ಮತ್ತು ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಫಸ್ಟ್ ಟೈಮ್ ಆವಾಗೇನು ಫಸ್ಟು ನಾನು ಯಾವ ಜಿಲ್ಲೆ ಸಂಘಟನೆ ತೊಗೊಂಡು ಇಲ್ಲಿ ಧಾರವಾಡ ಜಿಲ್ಲೆ ಇತ್ತು, ಇಲ್ಲಿ ಹಾವೇರಿ ಆಯಿತು, ಅದ್ರ ಜೊತೆ ಬೆಳಗಾವಿ ಜಿಲ್ಲೆಯೂ ಸಹಿತ ಹೆಚ್ಚು ಸಂಘಟನೆಗೆ ಒತ್ತು ಕೊಟ್ಟು ಆಲ್ಮೋಸ್ಟ್ ಎಲ್ಲ ತಾಲೂಕಾ ಪ್ರಮುಖ ಗ್ರಾಮಗಳಿಗೂ ಸಹಿತ ನಾನು ಸಂಘಟನೆಗೆ ಹೋಗಿದ್ದು ಬಂದಿದ್ದೆ. ಆಗ ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷ ಇದ್ದರು, ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ವಿ. ಅಲ್ಲಿ ಒಂದು ಸಲ ಬೆಳಿಗ್ಗೆ ಹೋದರೆ ರಾತ್ರಿ 11-12ಕ್ಕೆ ಹುಬ್ಳಿಗೆ ಬರ್ತಿದ್ದೆ ನಾನು. ಆ ರೀತಿ ಒಂದು ಸಂಘಟನೆ ಮಾಡಿ ಪ್ರತಿಯೊಂದು ಇವನ್ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ದಲ್ಲಿ ಕ್ಯಾಂಪೇನ್ ಹೋಗಿದ್ದೆ ನಾನು. ಆ ರೀತಿ ಒಂದು ಸಂಘಟನೆ ಮಾಡಿದ್ರಿಂದ ಭಾರತೀಯ ಜನತಾ ಪಾರ್ಟಿ ಒಂದು ಹೆಮ್ಮರವಾಗಿ ಅಲ್ಲಿ ಬೆಳೀಲಿಕ್ಕೆ ಕಾರಣ ಆಯಿತು. ಆ ಕಾಂಟ್ರಿಬ್ಯೂಷನ್ ಅದ. ಮತ್ತು ಅಲ್ಲಿ ಕಾರ್ಯಕರ್ತರಿಗೆ ಅಲ್ಲಿ ಜನರಿಗೆ ಪ್ರತಿಯೊಬ್ಬರು ಸಹಿತ ನೀನು ಕೆಲವರು ನನಗೆ ಫೋನ್ ಮಾಡಿದರು, ಭಾಳ ಒಳ್ಳೇದಾಯ್ತು ನೀವು ಬರೋದ್ರಿಂದ ನಮಗೊಂದು ದೊಡ್ಡ ಲೀಡರ್ಶಿಪ್ ಸಿಕ್ತು, ಒಳ್ಳೇದಾಕೈತಿ, ಬೆಳಗಾವಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಚಲೋ ಆಗ್ತದೆ ಅನ್ನುವಂಥ ಮಾತು ಭಾಳಷ್ಟು ಇವನ್ ನಾನ್ ಪೊಲಿಟಿಕಲ್ ಪರ್ಸನ್ದು ಬಂತು, ಒಪಿನಿಯನ್ ಬಂದದ. ಆ ಹಿನ್ನೆಲೆಯಲ್ಲಿ ಇದು ಒಳಗಿನವರು ಹೊರಗಿನವರು ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಆ ಒಂದು ಸಂಬಂಧ ಇದೆ, ಆತ್ಮೀಯ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಜನರು ಸಹಿತ ಅದನ್ನು ಸ್ವಾಗತ ಮಾಡ್ತಾರೆ. ಸರ್, ಈಗ ಅಲ್ಲಿ ಕಳೆದ ಚುನಾವಣೆ ಸಂದರ್ಭ ಉಪಚುನಾವಣೆಯಲ್ಲಿ ಭಾಳಷ್ಟು ಡಿಫಿಕಲ್ಟ್ ಆಗಿತ್ತು, ಅಂದರೆ ಪ್ರಯಾಸದ ಗೆಲುವಾಗಿತ್ತು BJPಗೆ. ಈ ಸಾರಿ ಹೆಂಗಿರ್ಬೋದು ನೋಡ್ರಿ, ಒಂದು ಅವತ್ತಿಂದು ಇನ್ನೂ ಬಹುಶಃ ನೀವು ಯಾರೂ ಎನಲೈಸಿಸ್ ಮಾಡಿಲ್ಲ. ಅಲ್ಲಿ ಒಬ್ಬರು ಮರಾಠ MESನವರು ಇಂಡಿಪೆಂಡೆಂಟ್ ನಿಂತಿದ್ದರಿಂದ 1,20,000 ಸೊನೆಗೆ ನನ್ನ ಪ್ರಕಾರ 1 ಲಕ್ಷ ಮೇಲೆ ಅವರು ಮತಗಳನ್ನು ತೊಗೊಂಡಿದ್ದರಿಂದ, ಯಾಕಂದರೆ ಅದು ಬೈ ಎಲೆಕ್ಷನ್. ಹಿಂದೆಲ್ಲ ರೆಗ್ಯುಲರ್ ಇಲೆಕ್ಷನ್ದಲ್ಲಿ ಮರಾಠ ಬಂಧುಗಳು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ನಾಯಕತ್ವಕ್ಕೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಅವತ್ತು ಆ ವೋಟ್ ಡಿವಿಷನ್ ಆಗಿದ್ದರಿಂದ ಅದು ಮತಗಳ ಅಂತರ ಕಡಿಮೆ ಆಯಿತು ಹೊರತು ಬೇರೆ ಯಾವುದೂ ಕಾರಣ ಇಲ್ಲ. ಅದಕ್ಕೆ ಈಗ ಮತ್ತೆ ಇವತ್ತು ಅಲ್ಲಿ ಮೋದಿಯವರ ಒಂದು ವ್ಯಕ್ತಿತ್ವ ಮತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕನಸು ಬೆಳಗಾವಿ ಜಿಲ್ಲೆಯ ಜನರಲ್ಲೂ ಇದೆ, ಎಲ್ಲ ಜನರ ಅಭಿಪ್ರಾಯ ಇದೆ. ಅದಕ್ಕೆ ಮೋದಿಯವರ ಬಗ್ಗೆ ಇರುವಂಥ ಒಂದು ವಾತಾವರಣ ಇದೆ. ಆ ಹಿನ್ನೆಲೆಯಲ್ಲಿ ಲಕ್ಷಾಂತರ ಮತಗಳಾದ್ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದು ಬರ್ತದೆ. ಈಗ ಟಿಕೆಟ್ ಎಲ್ಲ ಫೈನಲ್ ಆಗಿದೆ ಸರ್, ಅಧಿಕೃತ ಘೋಷಣೆ ಒಂದೇ ಬಾಕಿ? ಅಧಿಕೃತ ಘೋಷಣೆ ಒಂದೇ ಬಾಕಿ. ಅಧಿಕೃತವಾಗಿ ನಮ್ಮ ಹೆಸರು ಈಗಾಗಲೇ ಫೈನಲ್ ಆಗಿದೆ, ಅಧಿಕೃತವಾಗಿ ಘೋಷಣೆ ಮಾಡೋದು ಒಂದು ಉಳಿದೈತಿ. ಅಲ್ಲ, ಈಗ ನೋಡ್ರಿ, ಇದು ಈಗ ನಂದು ಪ್ರಿಫರೆನ್ಸು ಇಲ್ಲೇ ಮತ್ತು ಹಾವೇರಿ ಇತ್ತು. ಆವಾಗ ಬೆಳಗಾವಿ ಅನ್ನುವಂಥದ್ದು ಆವಾಗೂ ಚರ್ಚೆ ನಡೆದಿತ್ತು. ನಾನು ಅಲ್ಲಿ ನಮ್ಮ ಬೀಗರು ಅಲ್ಲಿ MP ಇದ್ದಾರೆ, ಮತ್ತು ಅವ್ರಿಗೆ ನಾನು ತೆಗೆದು ನಾನು ಅಲ್ಲಿ ಹೋದೆ ಅನ್ನುವಂಥ ಕಾರಣದ ಮೇಲೆ, ಯಾಕಂದ್ರೆ ಬೆಳಗಾವಿ ಅಲ್ಲಿಂದು ಜನರು ಒತ್ತಡ ಇತ್ತು ನನಗೆ. ಆದರೆ ಅಂಗಡಿಯವ್ರಿಗೆ ನಾಳೆ ಟಿಕೆಟ್ ಕೊಟ್ಟರೆ
ಅವ್ರಿಗೆಲ್ಲೋ ತೊಂದರೆ ಕೊಟ್ಟರು ಅನ್ನುವಂಥದ್ದು ಒಂದು ನಿರ್ಮಾಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮೊದಲಿಂದು ಅಲ್ಲಿ ಬೇಡ ಇಲ್ಲಿ 2ರಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಹೀಗಾಗಿ ಆ ಅಂಗಡಿಯವರು ಬೀಗರು ಸದ್ಯಕ್ಕೆ ಹೇಳಿದರು ಮತ್ತು ಅದು ಯಾವುದೂ ಇನ್ನೂ ಗ್ಯಾರಂಟಿ ಹೇಳಿರಲಿಲ್ಲ ಮೇಲೆ ಇವರು ಅವ್ರಿಗೆ ಮುಂದುವರ್ಸೋ ಬಗ್ಗೆಯೂ ಯಾವುದೂ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಕಡೆಗೆ ಒಪ್ಕೊಂಡಿದ್ದೇನೆ ಅಷ್ಟೇ. ಅವ್ರ ಟಿಕೆಟ್ ತಪ್ಪಿಸಿ ಅಲ್ಲ ಅದು ಅಲ್ಲಲ್ಲ ಈಗ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಅದು ಬೇರೆ ಇತ್ತು. ಅದು ಹಿಂದೆ ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದು ಸೆಕೆಂಡ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಆಮೇಲೆ ಓಪನ್ ಇಟ್ಟಿದ್ರು ಅದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಜೊತೆನೂ ಮಾತನಾಡಿ, ಅಂಗಡಿಯವ್ರ ಜೊತೆನೂ ಮಾತಾಡಿ, ಕುಟುಂಬದ ಸದಸ್ಯರ ಜೊತೆನೂ ಮಾತಾಡಿ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೆ. ಸರ್, ಈಗ ಈಶ್ವರಪ್ಪ ಅವರು ಈಗ ಬಂಡಾಯ ಎದ್ದಿದ್ದಾರೆ, ಅಂದರೆ ಬಹಿರಂಗವಾಗಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಮತ್ತು ಇಂಡಿಪೆಂಡೆಂಟಾಗಿ ನಿಲ್ಲುವಂಥ ನಿರ್ಧಾರನೂ ನಾನೇ ಪಕ್ಷ ನಿಲ್ತೀನಿ ಅಂತ ಹೇಳಿದ್ರು ಸರ್ ಶಿವಮೊಗ್ಗದಿಂದ. ಅಲ್ಲ, ಇನ್ನೂ ಆ ನಿರ್ಧಾರ ಮಾಡಿರೋಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಮಾಧ್ಯಮಗಳಲ್ಲಿ ನೋಡಿದ ಪ್ರಕಾರ ಎಲ್ಲರದ್ದು ಅಭಿಪ್ರಾಯ ಸಂಗ್ರಹಣ ಮಾಡ್ತಾಯಿದ್ದೇವೆ. ಮುಂದೆ ನಂತರ ಎಲ್ಲರೂ ಕೂತ್ಕೊಂಡು ನಿರ್ಧಾರ ಮಾಡ್ತೀವಿ ಅನ್ನುವಂಥದ್ದು ಅಷ್ಟೇ ಬಂದದ್ದು ಹೊರತು. ಮತ್ತು ವರಿಷ್ಠರು ಈಗಾಗಲೇ ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಹುಶಃ ಆ ಒಂದು ಅಸಮಾಧಾನ ಇದೆಯಲ್ಲ, ಅದನ್ನು ಸರಿ ಮಾಡುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗೆ. ಯಡಿಯೂರಪ್ಪನ ನಂಬಿನ ಕೆಟ್ಟನೆ ಅಂತ ಹೇಳಿದ್ದಾರೆ. ನೋಡಿ, ಇವೆಲ್ಲ ಇರ್ತದೆ. ಆದರೆ ಇದೆಲ್ಲವನ್ನೂ ಹಿನ್ನೆಲೆ ಇಟ್ಟುಕೊಂಡೇ ಇವತ್ತು ವರಿಷ್ಠರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲವೂ ಸರಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗೆ. ಅಲ್ಲ, ಒಂದು ಕಾಲಕ್ಕೆ ನೀವು ಪಕ್ಷಾಂತರ ಮಾಡಿದಾಗ ಅವ್ರು ನಿಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರು, ಜೊತೆಗೆ ಪಕ್ಷಕ್ಕೆ ವಾಪಸ್ ಕರ್ಕೊಳ್ಳೋಂಥ ಪ್ರಯತ್ನದಲ್ಲಿ ಅವರು ಸಹ ಮುಂಚೂಣಿಯಲ್ಲಿದ್ದರು. ಇಂಥ ಸಂದರ್ಭದಲ್ಲಿ ಮತ್ತೆ ಈಗ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅತೃಪ್ತಿ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅದ್ರ ಬಗ್ಗೆ ನಾನು ಇನ್ನೂ ಹೇಳಿದ್ದೀನಿ. ಈಗ ಅವ್ರ ಹೇಳಿಕೆ ಮತ್ತೊಂದು ಅದ್ರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲಿಕ್ಕೆ ಏನು ಅಸಮಾಧಾನ ಆಗಿಲ್ಲ. ಅದನ್ನು ಶಮನ ಮಾಡುವಂಥ ಕೆಲಸ ವರಿಷ್ಠರು ಮಾಡ್ತಾರೆ ಅಷ್ಟೇ. ನೀವು ಮನವೊಲಿಕೆ ಮಾಡೋ ಪ್ರಯತ್ನ ಮಾಡ್ತಾರೆ? ಇಲ್ಲ, ಈಗ ವರಿಷ್ಠ ಪಾರ್ಟಿ ಒಂದು ಜವಾಬ್ದಾರಿ ತೊಗೊಳ್ಳೋಂಥವ್ರು ಮಾಡ್ತಾರೆ. ಅದನ್ನೇ ಡೆಫಿನೆಟ್ಲಿ ಅದು ಮಾಡೇ ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಕೆಲವೊಂದು ಕಡೆ ಭಾಳ ಅತೃಪ್ತಿ ಆಗ್ತದೆ. ಈಗ ಕೊಪ್ಪಳ ಇರ್ಬೋದು, ಬೇರೆ ಬೇರೆ ಕಡೆ ಕಾರ್ಯಕರ್ತರು ಏನಾಗಿದೆ, ಇತ್ತೀಚಿನ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆ ಮತ್ತು ಮೋದಿಯವರ ಒಂದು ನಾಯಕತ್ವ, ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗುವಂಥ ಜನರ ಒಂದು ಕೂಗು, ಮತ್ತು ಇತ್ತೀಚೆಗೆ ನೀವೆಲ್ಲ ಸಮೀಕ್ಷೆ ನೋಡ್ತಿದ್ರಿ. ನಮ್ಮ ಟಾರ್ಗೆಟು 400+ NDA ಇದ್ದು ಮತ್ತು 370 ಅಬೋವ್ BJP ಸ್ವಂತ ಬೆಲೆ ಮೇಲೆ ಬರಬೇಕು ಅನ್ನುವಂಥದ್ದು ಇದೆ. ಮತ್ತು ಆ ರೀತಿ ವಾತಾವರಣ ಇದೆ ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಆ ರೀತಿ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಟಿಕೆಟು ತೆಗೆದುಕೊಳ್ಳುವಂಥದ್ರ ಬಗ್ಗೆ, ಟಿಕೆಟ್ ಕೇಳಲಿಕ್ಕೆ ಈ ಸಲ ಅತಿ ಹೆಚ್ಚು ಸ್ಪರ್ಧೆ ಭಾರತೀಯ ಜನತಾ ಪಾರ್ಟಿಲಿದೆ. ಈಗ ನೀವು ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿರಿ. ಎಷ್ಟೋ ಜನ ನಿಲ್ಲರಿ ಅಂದರೆ ಕೆಲವು ಕ್ಷೇತ್ರದಲ್ಲಿ ನಿಲ್ಲಕ್ಕೆ ತಯಾರಿಲ್ಲ ಕಾಂಗ್ರೆಸ್ನವರು. ಅವ್ರ ಕಾನ್ಫಿಡೆನ್ಸ್ ಹೋಗಿದೆ, ದೇ ಲಾಸ್ಟ್ ದ ಕಾನ್ಫಿಡೆನ್ಸ್. ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚು ಕಾಂಪಿಟೇಷನ್ ಇರುವಂಥ ಯಾವುದು ಪಾರ್ಟಿಲಿ ಇರ್ತದೆ, ಅದು ಆಟೋಮೆಟಿಕ್ ಯಾರು ಟಿಕೆಟ್ ಸಿಗದೇ ಇದ್ದಾಗ ಸ್ವಲ್ಪ ಅಸಮಾನ ಇದ್ದೇ ಇರ್ತದೆ. ಇದೊಂದು ಪ್ರೊಸೆಸ್ ನಡುವೆ ಮಟ್ಟ ಇರ್ತದೆ. ಈಗ ನಾಳೆ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ, ನಾಮಿನೇಷನ್ ಆದಮೇಲೆ ಎಲ್ಲರೂ ಕುಡ್ಕೊಂಡು ಕೆಲಸ ಮಾಡ್ತಾರೆ. ಕೆಲವ್ರಿಗೆ ಅವಕಾಶ ಸಿಗ್ತದೆ, ಕೆಲವ್ರಿಗೆ ಸಿಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ನೀವು ಏನಾರ ಬೆಳಗಾವಿಗೆ ಹೋದರೆ ಈ ಕಾರ್ಯಕರ್ತರ ಪರಿಸ್ಥಿತಿ ನೋಡಿ, ನಾವೇನು ಫಾರಿನ್ ಹೊಂಟೇನ, ಪಾಕಿಸ್ತಾನ ಹೊಂಟೇನ, ಅದು ಯಾವ್ದಾರ ವಿದೇಶಕ್ಕೆ ಹೊಂಟೇನ ನಾನು ನೋಡ್ರಿ. ಇದು ಅಲ್ಲಿ ಇಲ್ಲಿ ನಿರಂತರ ಸಂಪರ್ಕ ಇದ್ದೇ ಇರ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕಟ್ಟುವಂಥದ್ದು ಒಂದು ಕುಟುಂಬ ಇದು. ಹೀಗಾಗಿ ಇವತ್ತು ಯಡಿಯೂರಪ್ಪನವರು ರಾಜ್ಯ ನಾಯಕರಾಗ್ಯಾರ, ಮುಖ್ಯಮಂತ್ರಿ ಆದರು, ಜಗದೀಶ್ ಮುಖ್ಯಮಂತ್ರಿ ಆದ್ರು, ಬೆಂಗಳೂರು ಹೋಗಿ ಕಾಯಂ ಇರ್ತಾರೆ. ನಾವೆಲ್ಲ ಅವಾಗಲೂ ಕಾಳಜಿ ತೊಗೊಂಡಿದ್ದಿಲ್ಲ. ಹೀಗಾಗಿ ಈ ಸಂಪರ್ಕ ಹೋಗೋದೇ ಇಲ್ಲ, ಅದರದ್ದೇನು ಪ್ರಶ್ನೆನೇ ಇಲ್ಲ. ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ? ಈಗ ಇನ್ನೂ ನಾವು ಫೀಲ್ಡಿಗೆ ಹೋಗಿಲ್ಲ. ಈಗ ತಕ್ಷಣ ನಾವು ಹೇಳುವಂಥ ಸರಿಯಲ್ಲ. ಟಿಕೆಟ್ ಅನೌನ್ಸ್ ಆಗಲಿ, ಬೆಳಗಾವಿ ಫೀಲ್ಡಿಗೆ ಹೋಗಲಿ, ಹೋದ್ಮೇಲೆ ಅಲ್ಲಿ ಲೆಕ್ಕಾಚಾರ ಮಾಡ್ಕೊಂಡು ನಾನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಇದು ಸರ್, ಈಗ ಇದೊಂದು ಏನು ಯಡಿಯೂರಪ್ಪ ಅವ್ರ ಮೇಲೆ ಕೇಸ್ ಆಗಿದೆ ಸರ್, ಪೋಕ್ಸೋ ಇದು ಏನು ನೋಡಿ, ಒಬ್ಬ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಈ ರೀತಿ ಯಾರು ಹಿರಿಯ ನಾಯಕರಿರ್ತಾರೆ ಅಂಥವರು ಹೆಸರು ಕೆಡಿಸುವಂಥದ್ದು ಒಂದು ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಒಂದು ಯಡಿಯೂರಪ್ಪನವ್ರಿಗೆ ಒಂದು ಆಪಾದನೆ ತರಬೇಕು ಅನ್ನುವಂಥ ಒಂದು ಕೆಟ್ಟ ವಿಚಾರದಿಂದ, ಒಂದು ಷಡ್ಯಂತ್ರದಿಂದ ಇದು ಮಾಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಈಗಾಗಲೇ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ರೀತಿಯಾದದ್ದು ಹಿರಿಯ ಯಾರು ರಾಜಕಾರಣಿಗಳಿರ್ತಾರೆ ಅಂಥವ್ರು ಒಂದು ತೇಜೋವಧಿ ನಡೆಯುವಂಥದ್ದು ನಡೀತಾ ಇದೆ. ಅದನ್ನ ಅವ್ರು ಫೇಸ್ ಮಾಡ್ತಾರೆ ಮತ್ತು ಕಾನೂನು ರೀತಿ ಕ್ರಮ ಕೈಗೊಂಡಾರೆ. ಅದರಿಂದ ಆಪಾದನೆ ಅವರು ಡೆಫಿನೆಟ್ಲಿ ಹೊರಗೆ ಬರ್ತಾರೆ. ಇದು ಸುಳ್ಳು ಆಪಾದನೆ ಅಂತ ನಾನು ಹೇಳ್ತೀನಿ. ಚುನಾವಣಾ
ಅದಕ್ಕೆ ಈ ಚುನಾವಣೆ ಹಿನ್ನೆಲೆ ಇಟ್ಕೊಂಡೇ, ಯಾಕಂದರೆ ಅವರು ನಮ್ಮ ನಾಯಕರು, ಅವ್ರ ಹೆಸರು ಕೆಡಿಸ್ಕೊಂಡು ಪಕ್ಷಕ್ಕೂ ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇವೆಲ್ಲ ಕಾಣಿಸ್ಲೋ ಇವೆಲ್ಲ ನಡೀತಾ ಇದೆ. ಆ ಹಿನ್ನೆಲೆ ಈಗ ಇವತ್ತಿನ ಪರಿಸ್ಥಿತಿ, ಇವತ್ತಿನ ವಾತಾವರಣ ನೋಡಿದಾಗ ಯಡಿಯೂರಪ್ಪರಿಗೆ ಡ್ಯಾಮೇಜ್ ಮಾಡೋದು ಅವ್ರ ವ್ಯಕ್ತಿತ್ವಕ್ಕೆ, ಅಂದರೆ ಅದು BJPಗೆ ಡ್ಯಾಮೇಜ್ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇವೆಲ್ಲ ಒಂದು ಷಡ್ಯಂತ್ರ ನಡೀತದೆ. ಆ ಅಪದಿಂದ ಅವ್ರು ಹೊರಗೆ ಬರ್ತಾರೆ. ಡೆಫಿನೆಟ್ಲಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ಸ್ವಪಕ್ಷೀಯರೇ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ. ಅದು ಈಗ ಯಾರಿದ್ದಾರೆ ಬಿಡು, ಎನ್ಕ್ವೈರಿ ಆದಾಗ ಗೊತ್ತಾಗ್ತದೆ. ನಾವು ಸುಮ್ಮನೆ ನಮ್ಮವ್ರದಾರ ಅವರವ್ರು ಇದಾರೆ ಅಂತ ನಾ ಹೇಳಕ್ಕೆ ತಯಾರಿಲ್ಲ. ಆದರೆ ಇದೊಂದು ಷಡ್ಯಂತ್ರ ಅಂತ ನಾ ಹೇಳ್ತೀನಿ. ಅದಕ್ಕೆ ಈ ಚುನಾವಣೆ ಹಿನ್ನೆಲೆ ಇಟ್ಕೊಂಡೇ, ಯಾಕಂದರೆ ಅವರು ನಮ್ಮ ನಾಯಕರು, ಅವ್ರ ಹೆಸರು ಕೆಡಿಸ್ಕೊಂಡು ಪಕ್ಷಕ್ಕೂ ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇವೆಲ್ಲ ಕಾಣಿಸ್ಲೋ ಇವೆಲ್ಲ ನಡೀತಾ ಇದೆ. ಆ ಹಿನ್ನೆಲೆ ಈಗ ಇವತ್ತಿನ ಪರಿಸ್ಥಿತಿ, ಇವತ್ತಿನ ವಾತಾವರಣ ನೋಡಿದಾಗ ಯಡಿಯೂರಪ್ಪರಿಗೆ ಡ್ಯಾಮೇಜ್ ಮಾಡೋದು ಅವ್ರ ವ್ಯಕ್ತಿತ್ವಕ್ಕೆ, ಅಂದರೆ ಅದು BJPಗೆ ಡ್ಯಾಮೇಜ್ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇವೆಲ್ಲ ಒಂದು ಷಡ್ಯಂತ್ರ ನಡೀತದೆ. ಆ ಅಪದಿಂದ ಅವ್ರು ಹೊರಗೆ ಬರ್ತಾರೆ. ಡೆಫಿನೆಟ್ಲಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ಸ್ವಪಕ್ಷೀಯರೇ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ. ಅದು ಈಗ ಯಾರಿದ್ದಾರೆ ಬಿಡು, ಎನ್ಕ್ವೈರಿ ಆದಾಗ ಗೊತ್ತಾಗ್ತದೆ. ನಾವು ಸುಮ್ಮನೆ ನಮ್ಮವ್ರದಾರ ಅವರವ್ರು ಇದಾರೆ ಅಂತ ನಾ ಹೇಳಕ್ಕೆ ತಯಾರಿಲ್ಲ. ಆದರೆ ಇದೊಂದು ಷಡ್ಯಂತ್ರ ಅಂತ ನಾ ಹೇಳ್ತೀನಿ.